ಸರ್ ಈಗ ಟೈರ್ 2 ಆ್ಯಂಡ್ ಟೈರ್ 3 ಸಿಟಿದು ಏನಿದೆ ಸರ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಾಡ್ತಾ ಇದೀವಲ್ಲ ಈಗ ನೋಡಿ ಏರೋಸ್ಪೇಸ್ ಅಂಡ್ ಪಾರ್ಕು ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ಲು ಈಕಸ್ ಬೆಳಗಾವಿ ಏರೋಸ್ಪೇಸ್ ಪಾರ್ಕ್ ಆಯಿತಾ FMCG ಪಾರ್ಕ್ ಇವತ್ತು ದಿವಸ ಹುಬ್ಳಿಯಲ್ಲಿ ಆಯಿತಾ ಮೈಸೂರಿನಲ್ಲಿ ಈಗ ನಾನು ಹೇಳಿದ್ನಲ್ಲ ಸೆಮಿ ಕಂಡಕ್ಟರ್ ಒಂದು ಕಂಪನಿ ಬರ್ತಾಯಿದೆ ಈಗ ಒಂದು ದಿವಸ ಈಗ ಒಂದು ವೆರಿ ಹೈ ಇನ್ ದಿಸ್ ಒನ್ ವ್ಯಾಲ್ಯೂಡ್ ಕಂಪನಿ ರೆಸ್ಪೆಕ್ಟಬಲ್ ಕಂಪನಿ ವೆರಿ ಟಾಪ್ ಕಂಪನಿ ಇಸ್ ಕಮ್ ಟು ಮೈಸೂರು ಸೊ ಟೈರ್ 2 ಸಿಟೀಸ್ಗೂ ಅಷ್ಟೇ ಒತ್ತನ್ನು ಕೊಡ್ತಾಯಿದ್ದೀವಿ ಸರ್ ಈಗ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಸರ್ ಇದು 11ನೇ ತಾರೀಕಿಗೆ 11th 4 ಗಂಟೆಗೆ ಇನಾಗ್ರಲ್ ಸೆಷನ್ ಆಗುತ್ತೆ ಅದೊಂದು 3 ಗಂಟೆ ಕಾಲ ಎಲ್ಲನೂ ಯಾರು ಡಿಗ್ನಿಟರೀಸ್ ಬಂದಿರ್ತಾರೆ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸು ಚೀಫ್ ಮಿನಿಸ್ಟರು ಆಲ್ ಇಂಡಸ್ಟ್ರಿಯಲಿಸ್ಟು ಎಲ್ಲರೂ ಏನು ಬಂದಿರ್ತಾರೆ ಅವರೆಲ್ಲರೂ ಕೂಡ ಮಾತನಾಡ್ತಾರೆ ಫಂಕ್ಷನ್ ಆಗುತ್ತೆ 12, 13 2 ದಿವಸ ಡೆಡಿಕೇಟೆಡ್ ಬಿಸ್ನೆಸ್ಸು SME ಕನೆಕ್ಟು ವೆಂಚುರೈಸು ರೌಂಡ್ ಟೇಬಲ್ಲು ಇನೋವೇಷನ್ ಒಂದು ಏರಿಯಾ ಅಂತ ಶೋಕಾಸ್ ಮಾಡೋಕ್ಕೆ ಏನು ಮಾಡಿದ್ದೀವಿ ಅದೆಲ್ಲವೂ ಕೂಡ 2 ದಿವಸ ನಡೀತದೆ 14ನೇ ತಾರೀಕಿಗೆ ಅದು ಕನ್ಕ್ಲೂಡಿಂಗ್ ಸೆಷನ್ ಆಗುತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲನೂ ಕೂಡ ಆಗ್ತದೆ ಸೊ ನಾವು ಯಾಕೆಂದರೆ ಇನಾಗ್ರಲ್ ಸೆರೆಮನಿ ಮತ್ತು ವ್ಯಾಲಿಡೇಟರಿ ಫಂಕ್ಷನ್ ಕನ್ಕ್ಲೂಡಿಂಗ್ ಸೆಷನ್ ಎರಡೂ ಸಪ್ರೇಟ್ ಆಗಿರುವ ಅಂದರೆ 2 ದಿವಸ ಕ್ಲಿಯರಾಗಿ ಬಿಸ್ನೆಸ್ ಆಗಬೇಕು ಅಂದರೆ ಸೀರಿಯಸ್ನೆಸ್ ಇದಕ್ಕೆ ಇನಾಗ್ರಲ್ಲು ಸೆಷನ್ನು 1ನೇ ದಿವಸ ಹಾಕ್ಕೊಂಡು 2ನೇ ದಿವಸಿಗೆ ಕನ್ಕ್ಲೂಡಿಂಗ್ ಹಾಕ್ಕೊಂಡ್ಬಿಟ್ರೆ ಅರ್ಧ ದಿವಸ ಅಲ್ಲೇ ಹೋಗ್ಬಿಡ್ತದೆ ಸುಮ್ಮನೆ 100ಕ್ಕೂ ಹೆಚ್ಚಿಗೆ ಸ್ಪೀಕರ್ಸ್ ಇದ್ದಾರೆ ಸೆಷನ್ಸ್ ಇದ್ದಾವೆ ಭಾಳ ಅರ್ಥಪೂರ್ಣವಾಗಿ ಮಾಡ್ತಾಯಿದ್ದೀವಿ ಭಾಳ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ